ಕೂಡಲೇ ವಾಹನ್ 4 ಅಲ್ಲಿ ಇದು ಹೋಗಿ ಆ್ಯಪ್ ಅವರಲ್ಲಿ ಡೌನ್ಲೋಡ್ ಮಾಡಿ ಕಳಿಸ್ಬೇಕು ವಾಹನ್ 4ಗೆ. ಇಡೀ ಸ್ಟೇಟಲ್ಲಿ ಇಲ್ಲ, ಇಡೀ ಕಂಟ್ರಿಯಲ್ಲಿ ಎಲ್ಲ ಕಡೆ ಆಗಿದೆ, ಕರ್ನಾಟಕದಲ್ಲಿ ಮಾತ್ರ ಆಗಿಲ್ಲ. ಆದ್ರಿಂದ ಎಷ್ಟು ಗೊಂದಲ ಆಗಿದೆ ಅಂದ್ರೆ, ಗೋವಾದಲ್ಲಿ ನಮ್ಮ ಇಲ್ಲಿಂದ ಉಡುಪಿಂದ ಹೋಗೋ ಗಾಡಿ, ಮಂಗಳೂರಿಂದ ಹೋಗೋ ಗಾಡಿಗಳು ಎಲ್ಲ ಬಾರ್ಡರ್ಗೆ ಹೋಗೋ ಗಾಡಿಗಳು ನಮ್ಮ ಪ್ಯಾಸೆಂಜರ್ನ ಬಾರ್ಡರ್ಲಿ ತಗೊಂಡು ಬಿಟ್ಬಿಟ್ಟು ಹೊರಗೆ ಬರ್ಬೇಕಾಗುತ್ತೆ. ಕಾರಣ 10,500 ರೂಪಾಯಿ ಪೆನಾಲ್ಟಿ ಆಗ್ತಾ ಇದೆ. ವಾಹನ್ 4 ರೂಲ್ ಇದೆ. ಈ ಅಪ್ಲೋಡ್ ಮಾಡಲಿಕ್ಕೆ ಇವ್ರಿಗೆ ಪ್ರಾಬ್ಲಮ್ ಏನು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಕೂಡಲೇ ಈ ಯಾರ್ಯಾರೀಗ ಈ ತರ ಎಮಿಷನ್ ಸರ್ಟಿಫಿಕೇಟ್ ಇಟ್ಕೊಂಡಿದಾರಲ್ಲ ಅವ್ರನ್ನೆಲ್ಲ ಕರೆದು ಕೂಡಲೇ ಇದನ್ನ ಅಪ್ಲೋಡ್ ಮಾಡಬೇಕು. ಅವ್ರ ತಗೊಂಡ ರಿಕ್ವೆಸ್ಟ್ ಮಾಡಿದ್ರೆ ಒಂದು ಆಫೀಸರಿಂದ ಕರ್ನಾಟಕದಲ್ಲಿ ಈ ಕೆಲಸ ಎಲ್ಲ ಆಗ್ತಾ ಇಲ್ಲ. ಮಂತ್ರಿಗಳು ಎಷ್ಟೋ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಆಫೀಸರ್ಸ್ ಯಾಕೆ ಈ ತರ ಮಿಸ್ಗೈಡ್ ಮಾಡಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಡೈಲಿ ನಮ್ದು ಸಾಯೋದ ಬಂದು ನಮ್ಮ ಪರಿಸ್ಥಿತಿ ಆಗಿದೆ ಬಾರ್ಡರ್ನಲ್ಲಿ. ಈಗ ಸುಮಾರು ಗಾಡಿಗಳು ನಿಂತಿದೆ ಗಾಡಿಗಳು. ಆ ಗಾಡಿ ಎಲ್ಲ ಇಲ್ಲಿಂದ ಗೋವಾ ಹೋಗೋರು ಗೋವಾದಲ್ಲಿರೋ ಕಾರ್ ನಮ್ಮ ಬ್ಯಾಂಕ್ ಎಕ್ಸ್ಚೇಂಜ್ ಮಾಡ್ಬಿಟ್ಟು ನಾವು ವಾಪಸ್ ಬರ್ಬೇಕಾಗಿದೆ. ಆ ತರ ಪರಿಸ್ಥಿತಿ ಆಗಿದೆ. ಅದು ಮಾತ್ರ ಅಲ್ಲ, ಯಾವುದೇ ಗಾಡಿ ಇಲ್ಲಿಂದ ಬೆಂಗಳೂರಿಂದ ಆಗಲಿ ಎಂಟೈರ್ ಕರ್ನಾಟಕದ ಎಲ್ಲ ಕಡೆಯಿಂದ ಈ ಗಾಡಿಗಳು ಆಚೆ ಹೋಗಕ್ ಆಗೋದಿಲ್ಲ. ಕಾರಣ ಈ ಎಮಿಷನ್ ಸರ್ಟಿಫಿಕೇಟ್ ಆ ವಾಹನ್ 4 ಅಲ್ಲಿ ಫೀಲ್ಡ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇವರು ಅಪ್ಲೋಡ್ ಮಾಡಿಲ್ಲ. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ಆಗಿದೆ. ಈ ತರ ಹಲವಾರು ಸಬ್ಜೆಕ್ಟ್. ಈಗ ಈ FC ಮಾಡೋದು ಸ್ಕ್ರಾಪ್ ಮಾಡಬೇಕು ಅಂತ 15 ವರ್ಷ ಗಾಡಿನ 15 ವರ್ಷ ಗಾಡಿನ ಸ್ಕ್ರಾಪ್ ಮಾಡಬೇಕು ಅಂತ ಕಾರಣ ಏನು? ಕೇಂದ್ರ ಸರ್ಕಾರ ಸ್ಕ್ರಾಪ್ ಮಾಡಬೇಕು ಅಂತ ಮ್ಯಾನುಫ್ಯಾಕ್ಚರಿಂಗ್ ಜೊತೆ ಕೈ ಜೋಡಿಸ್ಕೊಂಡು ಮಾಡೋ ಕೆಲಸ ಇದೆ. ನಾವೇನ್ ಹೇಳ್ತೀವಿ, ಪೊಲ್ಯೂಷನ್ ಬರುತ್ತೆ, ಬೇಕಾದ್ರೆ ಎಂಜಿನ್ ಚೇಂಜ್ ಮಾಡಿ ಅಂತ ಹೇಳ್ತೀವಿ. ಎಂಟೈರ್ ಗಾಡಿನೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ತರ ನ್ಯಾಯ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ಈ 4 ಬೇಡಿಕೆ ಸರ್ಕಾರ ಇಟ್ಟಿದ್ವಿ. ಇದು ಬಹಳ ಈ ಎಮಿಷನ್ ಸರ್ಟಿಫಿಕೇಟ್ ಸಾಯಂಕಾಲ ಆಗೋದ್ರೆ ನಾಳೆ ಎಲ್ಲ ಗಾಡಿ ನಿಲ್ಲಿಸಬೇಕಾಗುತ್ತೆ ಬಾರ್ಡರ್ಲಿ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾವು ಮಾನ್ಯ ಮಂತ್ರಿಗಳು ಕೂಡಲೇ ಇದರಲ್ಲಿ ಚರ್ಚೆ ಮಾಡಿ ಒಂದು ಸರಿಯಾದ ನಿರ್ಧಾರ ತಗೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅವರು ಕೆಲವು ಆಫೀಸರ್ ಮಾಡೋ ಕೆಲಸ ಇದರಲ್ಲಿ ಈ ತರ ಪರಿಸ್ಥಿತಿ ಆಗಿದೆ. ಗಾಡಿಗಳು ಹೋಗಕ್ ಆಗ್ತಾನೆ ಇಲ್ಲ, ಅದರ್ ಸ್ಟೇಟ್ ಹೋಗ್ತಾ ಆಗ್ತಾನೆ ಇಲ್ಲ. ಈ ತರ ಏನ ಪ್ರಾಬ್ಲಮ್ ಅಂದ್ರೆ ಏನು ನಮ್ಗೆ ಅರ್ಥ ಆಗ್ತಾನೆ ಅಂತ ಪರ್ಮಿಟ್ ಕೊಡ್ತಾ ಇಲ್ಲ. ಅದ್ರ ನಿರ್ರಾಜ್ಯದಲ್ಲಿರೋ ಗಾಡಿಗಳು ಎಂಜಾಯ್ ಮಾಡ್ತಾ ಇದ್ದಾರೆ, ಇಲ್ಲಿರೋ ಗಾಡಿಗಳು ಇದೇ ದೊಡ್ಡ ತೊಂದರೆ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಪತ್ರಿಕೆ ಮೂಲಕ